ವಿನೋದ್ ಅಸೂಟಿ ಅವರೇ, ಈ ಭಾಗದ ಜನ ನಿಮಗೆ ಯಾಕೆ ಓಟ್ ಹಾಕಬೇಕು? ಏನು ಇವತ್ತಿನ ದಿವಸ ನಾನು ಎಲ್ಲರ ಒಂದು ಸಮ್ಮುಖದಲ್ಲಿ ನಮ್ಮ ನಾಯಕರ ಒಂದು ಸಲಹೆ ಮೇರೆಗೆ ಕಾಂಗ್ರೆಸ್ ಪಕ್ಷ ನನಗೊಂದು ಈ ಒಂದು ಚುನಾವಣೆ ಎದುರಿಸಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದೆ. ಕಾಂಗ್ರೆಸ್ ಪಕ್ಷದ ನನಗನುಕೂತ ನಮ್ಮ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳ ಯೋಜನೆ ಆಗಿರ್ಬೋದು, ನಮ್ಮ ನಾಯಕರಾದಂಥ ಪ್ರಸಾದ್ ಅಬ್ಬಾಯಿ ಸಾಹೇಬರು, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸಂತೋಷ್ ಲಾಡ್ ಸಾಹೇಬರು, ವಿನಯನ ಕುಲಕರ್ಣಿ ಅವರು, ಕೋನ್ ರೆಡ್ಡಿ ಅವರು, ಇವರೆಲ್ಲರೂ ಒಂದು ನಾಯಕತ್ವದಲ್ಲಿ ಈ ಒಂದು ಜಿಲ್ಲೆಯಲ್ಲಿ ಅಪಾರದ ಒಂದು ಕೊಡುಗೆ ಇದೆ. ಇದು ಬರೀ ಇಂಡಿವಿಜುವಲ್ ಚುನಾವಣೆ ಅಲ್ಲ, ಇದೊಂದು ಕಾಂಗ್ರೆಸ್ ಪಕ್ಷದ ಒಂದು ಚುನಾವಣೆ. ಮತ್ತು ಅಲ್ಲಿ ಪ್ರಹ್ಲಾದ್ ಜೋಶಿ ಅವರೊಬ್ಬ ಕೇಂದ್ರ ಮಂತ್ರಿ ಇದ್ದರೂ ಕೂಡ ಅವರು BJP ಪಕ್ಷದ ಒಬ್ಬರು ಅಭ್ಯರ್ಥಿ. ಈ ಒಂದು ಚುನಾವಣೆ ನೇರವಾಗಿ ಕಾಂಗ್ರೆಸ್ ಮತ್ತು BJPಯ ಚುನಾವಣೆ ಆಗಿದೆ. ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ನಾಯಕರು ಈಗಾಗಲೇ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದೀವಿ. ನಾವೆಲ್ಲ ಜನರ ಮಟ್ಟಿಗೆ ಕೂಡ ತಲುಪಿಸಿದ್ದೀವಿ. ವಿಧಾನಸಭಾ ಚುನಾವಣೆಗಿಂತ ಮುಂಚೆ ಯಾವ ರೀತಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು, ಈ ಜನರ ಆಶೀರ್ವಾದ ಮಾಡೋ ಮುಖಾಂತರ ಅವು 5 ಗ್ಯಾರಂಟಿಗಳನ್ನು ಕೂಡ ಪೂರೈಸಿ ಪ್ರತಿಯೊಂದು ಮನೆಗೂ ಕೂಡ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ಒಂದು ಚುನಾವಣೆ ಮಾಡ್ತಿದ್ದೀವಿ ಅಂತ ಹೇಳ್ತೀವಿ. ಈ ಚುನಾವಣೆಯಲ್ಲಿ ನೀವು ಗೆದ್ರೆ ಈ ಕ್ಷೇತ್ರಕ್ಕಾಗಿ ಏನು ಮಾಡ್ತೀರಿ? ಜನರಿಗೆ ಏನು ಭರವಸೆ ಕೊಡ್ತೀರಿ? ಸರ್, ಈ ಒಂದು ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರ ಬರ್ತಾವೆ. ಅಲ್ಲಿಂದ ಜನರ ಒಂದು ಸಲಹೆ ಮೇರೆಗೆ ಮತ್ತು ಅಲ್ಲಿದ್ದಂಥ ನಮ್ಮ ಎಲ್ಲರೂ ಒಂದು ಹಿರಿಯರ ಮೇರೆಗೆ ಯಾವ ರೀತಿ ಸಲಹೆಯನ್ನು ಕೊಡ್ತಾರೋ, ಅಲ್ಲಿ ಅಭಿವೃದ್ಧಿ ಯಾವ ಕೆಲಸ ಅವರಿಗೆ ಮೊದಲು ಆಗಬೇಕಾಗಿದೆ ಅಂತ ನಿಟ್ಟಿನಲ್ಲಿ ಅವರ ಸಲಹೆ ಮೇರೆಗೆ ಒಂದು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಜನರೊಟ್ಟಿಗೆ ಇರ್ತೀರಿ? 100% ಜನರೊಟ್ಟಿಗೆ ಇರ್ತೀವಿ. ಈ ಕ್ಷೇತ್ರದಲ್ಲಿ ಗೆಲುವಿನ ವಿಶ್ವಾಸ ಎಷ್ಟಿದೆ ಮತ್ತು ನಿಮಗೆ ರೆಸ್ಪಾನ್ಸ್ ಹೆಂಗೆ ಸಿಗ್ತಾ ಇದೆ ಈ ಭಾಗದಲ್ಲಿ? ಸರ್, ಈ ಭಾಗದಲ್ಲಿ 8 ವಿಧಾನಸಭಾ ಕ್ಷೇತ್ರ ಈಗಾಗಲೇ ಪ್ರಚಾರವನ್ನು ಕೂಡ ಆರಂಭಿಸಿ ಎಲ್ಲ ಕಡೆ ಕ್ಷೇತ್ರದಲ್ಲಿ ಕೂಡ ಪ್ರಚಾರವನ್ನು ಮಾಡಿದ್ದೀವಿ. ಭಾಳ ಒಳ್ಳೆ ರೀತಿಯಿಂದ ರೆಸ್ಪಾನ್ಸ್ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಇದೊಂದು ಸಲ ಅವಕಾಶವನ್ನು ಕೊಡಬೇಕಂತ ಹೇಳಿ ಜನರೇ ಒಂದು ತೀರ್ಮಾನ ಮಾಡಿ ಭಾಳ ಮಂದಿ ಚರ್ಚೆಯನ್ನು ಕೂಡ ಮಾಡ್ತಿದ್ದಾರೆ. 100% ಈ ಸಲ ಈ ಒಂದು ಕ್ಷೇತ್ರದಲ್ಲಿ ಬಾವುಟವನ್ನು ಹಾರ್ತೈತೆ ಅಂತ ಹೇಳ್ತೀನಿ. ಈ ಕ್ಷೇತ್ರ BJPಯ ಭದ್ರಕೋಟೆ ಅಂತ ಹೇಳ್ತಾರ, ಯಾಕೆ ಭದ್ರಕೋಟೆ ಅಂತೆಲ್ಲ ಅದಕ್ಕೆ ಮುಂಚೆ ನಮ್ಮ ಕಾಂಗ್ರೆಸ್ ಪಕ್ಷದ ಸರೋಜಿನಿ ಮೇಸಿ ಅವರು ಆಗಿರ್ಬೋದು ಮತ್ತು DK ನಾಯಕರ್ ಸಾಹೇಬ್ರು ಆಗಿರ್ಬೋದು, ಈ ಕ್ಷೇತ್ರದಿಂದ ಸುಮಾರು 7 ಬಾರಿ MP ಸದಸ್ಯರು ಕೂಡ ಆಗಿದ್ರು ಅಂತ ಹೇಳ್ತೀನಿ. ಭದ್ರಕೋಟೆ ಅಂತೇನೆಲ್ಲ ಈ ಸಲ ಮಾತ್ರ ನಾವು ಭದ್ರಕೋಟೆಯನ್ನು ಛಿದ್ರ ಮಾಡಿ 100% ಕಾಂಗ್ರೆಸ್ ಪಕ್ಷ ಗೆಲ್ತೈತೆ ಅಂತ ವಿಶ್ವಾಸ 100% ಇದೆ. ವಿನೋದ್ ಅಸೂಟಿ ಅವರೇ, ಈಗ ನೇಹಾ ಹಿರೇಮಠ ಹತ್ಯೆ ಇದೇ ಲೋಕಸಭಾ ಕ್ಷೇತ್ರದಲ್ಲಿ ಆಗಿದೆ. ಇದು BJPಗೆ ವರದಾನ ಆಗತ್ತೆ ಅನ್ನುವಂಥ ಮಾತು ಕೇಳಿ ಬರ್ತವೆ. ಮತ್ತು ಇದ್ರ ಜೊತೆಗೆ ಇದೇ ಸಮಯದಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣ ಕೂಡ ಆಗಿದೆ. ಇದ್ರ ಬಗ್ಗೆ ನಿಮ್ಮ ನಿಲುವೇನು, ನಿಮ್ಮ ಅಭಿಪ್ರಾಯ ಏನು? ಸರ್, ಆ ಒಂದು ನಮ್ಮ ಕಾರ್ಪೊರೇಟರ್ ಆದಂಥ ನಿರಂಜನ್ ಹಿರೇಮಠ ಅವರ ಕುಟುಂಬಕ್ಕೆ ಅಂಥದ್ದು ಯಾರೂ ಕೂಡ ಕಲ್ಪನೆ ಮಾಡೋದಂಥದ್ದು ಆಗ್ಬಿಟ್ಟಿದೆ. ಅದ್ರ ದಯವಿಚ್ಚ ನಾವು ಕೂಡ ಅವರೊಂದು ನಮ್ಮ ಪಕ್ಷದ ಹಿರಿಯರು ನಾಯಕರು ಎಲ್ಲರೂ ಕೂಡ ಅವರೊಂದು ಮನೆಯನ್ನು ಭೇಟಿ ನೀಡಿ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ದು. ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮತ್ತು ಸುಜ್ರೇವಾಲ್ ಅವರು ಸೀದಾ ನೇರವಾಗಿ ಅವ್ರ ಮನೆಗೆ ಹೋಗಿ ನಮ್ಮ ಸರ್ಕಾರದಿಂದ ಕಾನೂನು ಪ್ರಕಾರವಾಗಿ ಯಾವ ರೀತಿ ನಾವು ಹೋರಾಟ ಮಾಡ್ತಿದ್ದೀವಿ, ತಮ್ಮ ಕುಟುಂಬಕ್ಕೆ ಯಾವ ರೀತಿ ನಾವು ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹೇಳಿದರು. ಏನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡೋ ಮುಖಾಂತರ ಮತ್ತು ಈ ಒಂದು ಕೇಸನ್ನು CID ಕೊಡೋ ಮುಖಾಂತರ ನಮ್ಮ ಪಕ್ಷ, ನಮ್ಮ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಈಗಾಗಲೇ ಅವ್ರ ಕುಟುಂಬಕ್ಕೆ ಧೈರ್ಯ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಮತ್ತು ಇನ್ನೊಂದು ಏನು ತಾವು ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಕೇಳಿದ್ದು, ದಯವಿಟ್ಟು ತಮ್ಮ ಮಾಧ್ಯಮ ಮುಖಾಂತರ ಕೇಳೋದಿಷ್ಟ, ಈ ಒಂದು ಪ್ರಕರಣವನ್ನು ಭಾಳಷ್ಟು ಜನ ಹೆಣ್ಮಕ್ಳು, ಭಾಳಷ್ಟು ಜನ ಯುವತಿಯರು, ಭಾಳಷ್ಟು ಜನ ಮೋಸನ ಹೋಗಿದ್ದಾರೆ. ತಮ್ಮೆಲ್ಲರೂ ತಮ್ಮ ಮಾಧ್ಯಮ ಮುಖಾಂತರ ಕೇಳೋದಿಷ್ಟ, ತಾವು ಯಾರೋ ಎಷ್ಟು ಜನ ತಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿದ್ದೀರಲ್ಲ ಅಂಥ ಇಶ್ಯೂಗಳನ್ನು, ಹೆಣ್ಮಕ್ಳನ್ನು ಫೋಟೋನ ಮಕ್ಕಳು ದಯವಿಟ್ಟು ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಅವರು ಒಂದು ನಮ್ಮ ತಂಗಿಯರು ಇರ್ಬೋದು, ಅಕ್ಕರು ಇರ್ಬೋದು, ತಾಯಂದ್ರು ಇರ್ಬೋದು, ಅವರೆಲ್ಲರಿಗೂ ಒಂದು ಅವ್ರ ಕುಟುಂಬಕ್ಕೆ ಮೋಸ ಧಕ್ಕೆ ಅಂತ ಕೊಡುವಂಥ ದುಃಖವನ್ನು ಕೊಡುವಂಥ ಕೆಲಸ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಯಾರೂ ಕೂಡ ಹಾಕ್ಬೇಡ್ರಿ ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ದಯವಿಟ್ಟು ವಿನಂತಿಯನ್ನು ಮಾಡ್ಕೋತೀನಿ ಅಂತ ಹೇಳ್ತೀನಿ. ಭದ್ರಕೋಟೆ, BJPಯ ಭದ್ರಕೋಟೆಯನ್ನು ನಾವು ಈ ಸಾರಿ ಛಿದ್ರ ಮಾಡ್ತೀವಿ ಅನ್ನೋ ವಿಶ್ವಾಸ ವಿನೋದ್ ಅಸೂಟಿ ಅವರಿಗಿದೆ. 8 ಕ್ಷೇತ್ರಗಳಲ್ಲಿ ಅತ್ಯುತ್ತಮ ರೆಸ್ಪಾನ್ಸ್ ಕಾಂಗ್ರೆಸ್ ಪಕ್ಷಕ್ಕೆ ಸಿಗ್ತಾ ಇದೆ. ನನ್ನ ಗೆಲುವು ಖಚಿತ ಅನ್ನುವಂಥ ವಿಶ್ವಾಸ ವಿನೋದ್ ಅಸೂಟಿ ಅವರದ್ದು. ಕ್ಯಾಮ್ರಾಮನ್ ಪ್ರಕಾಶ್ ಮುಳ್ಳೊಳ್ಳಿ ಜೊತೆ ಪ್ರಕಾಶ್ ನುಲ್ವಿ, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.